ಏನೆಲ್ಲ ಮಾಡಿದ್ರು ಸರ್? ಏನು ನೀವು ವೈರಲ್ ಸುದ್ದಿಗಳನ್ನ ಬಿತ್ತರ ಮಾಡಿದ್ರಿ, ಅದು ಸ್ವಲ್ಪ ನೋಡಿ ಪರಿಶೀಲನೆ ಮಾಡಿದ್ವಿ. ಅದು ಡಿಸೆಂಬರ್ 9ನೇ ತಾರೀಕು 2025 ಆಗಿರುವಂಥ ಘಟನೆ. ಅದು ಬೇಕು ಅಂತ ದುರುದ್ದೇಶಪೂರ್ವಕವಾಗಿ ಈ ರೀತಿ ಸುದ್ದಿ ಮಾಡಿದ್ದಾರೆ. ನಮ್ಮ ಡಿ ಜಿ ಸಾಹೇಬರು ಏನು ಜಾಯ್ನ್ ಆದ ನಂತರ ನಾವು ಕಾರಾಗೃಹ ಸುಧಾರಣಾ ಸಂಕಲ್ಪ ಅಭಿಯಾನ ಅಂತೇಳಿ ಒಂದು ಮಾಡ್ತಾಯಿದ್ವಿ. ಇವೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಭಾಳಷ್ಟು ಕಾರಾಗೃಹಗಳಲ್ಲಿ ಎಲ್ಲ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸ್ ಎಲ್ಲೂ ಕೂಡ ರಿಕವರಿ ಮಾಡಿದ್ದೀವಿ. ಈ ಒಂದು ಸುದ್ದಿಗೆ ಇವೆಲ್ಲ ನಾವು ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ಬಹುಶಃ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೆಗೆಟಿವ್ ಸುದ್ದಿ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲ ಮಾಡ್ಲಿಕ್ಕೆ ಹೆಂಗೆ ಸರ್? ಬಿಟ್ಟವ್ರು ಯಾರು? ಮೊಬೈಲ್ ಬಿಟ್ಟವ್ರಲ್ಲ ನಿಮ್ಮವರಲ್ಲ? ಇಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಬಿಟ್ಟವರು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ನೀವು ಹಿಂದ್ಗಡೆ ಹೋಗಿ ನೋಡಿ ಬನ್ನಿ. ಹಿಂದ್ಗಡೆ ಗೋಡೆ ಇದೆ, ಅದು ರೋಡ್ ಪಕ್ಕದಲ್ಲೇ ಇದೆ. ಥ್ರೋ ಆಗಿರ್ಬೋದು, ಅದು ಸಾಧ್ಯತೆಗಳಿದ್ದಾವೆ, ಎಲ್ಲ ಕೂಡ ಸಾಧ್ಯತೆಗಳಿದ್ದಾವೆ. ನೀವು ಹೇಳಿದ ನಿಜ. ನಮ್ಮ ಸಿಬ್ಬಂದಿಗಳಿಗೂ ಕೂಡ ಕರ್ತವ್ಯ ಲೋಪ ಇದೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಏನು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು, ವಿಡಿಯೋ ಎಲ್ಲ ಮಾಡಿದ್ರು, ಅವ್ರ ಮೇಲೂ ಕೂಡ ಈಗಾಗಲೇ FIR ದರ್ಜ್ ಮಾಡಿದ್ದೀವಿ. 10 ಜನದ ಮೇಲೆ. ಅದನ್ನು ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ ಮೇಲೆ. ಸರ್ ಈಗ ಓಕೆ, ಅಲೋಕ್ ಕುಮಾರ್ ಸರ್ ಒಪ್ಕೊಂಡಿದ್ದಾರೆ ಇದು ಡಿಸೆಂಬರ್ ವಿಡಿಯೋ ಅಂತ, ನೀವು ಕೂಡ ಒಪ್ಕೊಂಡಿರೋ ವಿಡಿಯೋ ಸತ್ಯ ಇದೆ, ಹೊರಗೆ ಯಾವುದೇ ರೂಪದಲ್ಲಿ ಬಂದಿರ್ಬೋದು, ಅದಕ್ಕೇನು ಕ್ರಮ ಆಗುತ್ತೆ ಸರ್? ಖಂಡಿತವಾಗ್ಲೂ ಕ್ರಮ ಆಗುತ್ತೆ. ಡ್ರೈವರ್ ಹತ್ರ ಮಾತಾಡಿದ್ದೀನಿ. ಯಾರು ನಮ್ಮ ಸಿಬ್ಬಂದಿಗಳು ಲೋಪದೋಷ ಇದೆ ಅವ್ರನ್ನೆಲ್ಲ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ನಾನು ವರದಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ಬೆಳಿಗ್ಗೆ ಒಳಗಡೆ ಅದು ಅವ್ರ ಮೇಲೆ ಪನಿಷ್ಮೆಂಟ್ ಆಗುತ್ತೆ. ಸರಿ, ಹೊರಗಡೆಯಿಂದ ಥ್ರೋ ಆಗಿರ್ಬೋದು ಅಂತ ಹೇಳಿದ್ರು. ನಿಮ್ಮ ಸಿಬ್ಬಂದಿಗಳು ಇರ್ತಾರಲ್ಲ ಸರ್, ಸಿಬ್ಬಂದಿಗಳು ಇರ್ತಾರೆ, ಹೆಂಗ್ ಥ್ರೋ ಆಯ್ತು? ಇಲ್ಲ, ಹೊರಗಡೆ ಸಿಬ್ಬಂದಿಗಳು. ಒಳಗಡೆ ಸರ್, ಒಳಗಡೆ ಪೂರ್ತಿ ಕಂಪೌಂಡ್ ಸುತ್ತ ಇರ್ತಾರಲ್ಲ ಸಿಬ್ಬಂದಿಗಳು? ಇರ್ತಾರೆ, ಒಬ್ರು ಇಬ್ರು ಇರ್ತಾರೆ. ಯಾವ ಬಂದಿಗಳು ಜಾಸ್ತಿ ಇದ್ದಾರೆ, 132 ಜನ ಇದ್ದಾರೆ. 132 ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಸರ್? ಸಿಬ್ಬಂದಿಗಳ ಕೊರತೆ ಇದೆ. ಎಷ್ಟಿದೆ ಸರ್ ಸಿಬ್ಬಂದಿ? ಎಷ್ಟು ಬೇಕಾಗುತ್ತೆ? ಎಷ್ಟು ಇರಬೇಕು ಸರ್? ಎಷ್ಟಿದೆ? 80 ಜನ ಅಷ್ಟೇ. ಎಷ್ಟು ನೀವು ಸರ್ ಹೇಳ್ತಾ ಇದಾರಲ್ಲ, ಈಗ 80 ಜನ ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ, ಬಟ್ ವರ್ಕಿಂಗ್ ಬಂದು 32 ಜನ. ಸರ್, ವಿಡಿಯೋ ವೈರಲ್ ಜೊತೆಗೆ ತಮ್ಮ ಸಿಬ್ಬಂದಿದು ಅಥವಾ ಜೈಲು ಅಧಿಕಾರಿಗಳ ಲೋಪದೋಷ ಎದ್ದು ಬರ್ತಿದಲ್ಲ ಸರ್, ಈ ವಿಡಿಯೋ ವೈರಲ್ ಬಿಟ್ಬಿಡಿ ಸರ್ ಹೆಂಗ್ ಬಂದು ಅಂತ. ಬಟ್ ಈ ಪ್ರಕರಣ ನಡಿಬೇಕಾದ್ರೆ ಅಲ್ಲಿ ಗಾಂಜಾ ಹೋಗಿದೆ, ಬಿರಿಯಾನಿ ಇದೆ ಒಳಗಡೆ. ಇಲ್ಲ, ನಾನು ನೋಡಿದ ಪರಿಶೀಲನೆ ಮಾಡಿದೆ ಅವತ್ತು. ಅದು ಬಿರಿಯಾನಿ ಅಲ್ಲ, ಅದು ವೆಜಿಟೇಬಲ್ ಪಲಾವ್ ಮಾಡಿರೋದು, ನಮ್ಮ ಜೈಲಿಂದ ಕೊಟ್ಟಿರುವಂತದ್ದು ವೆಜಿಟೇಬಲ್ ಪಲಾವ್. ಎಗ್ ಕೂಡ ನಾವೇ ಸಪ್ಲೈ ಮಾಡಿ. ಡ್ರಿಂಕ್ಸ್ ಅಲ್ಲ, ಗಾಂಜಾ ಸರ್. ಈಗ ಗಾಂಜಾ ನೋಡಿದ್ಮೇಲೆ ಗೊತ್ತಾಗೋದು. ಈಗ ಮರದೆಲ್ಲ ತಗೊಂಡ್ ಬಂದ್ಮೇಲೆ ಗಾಂಜಾ ಅಂತ ಹೇಳ್ಬೋದಲ್ಲ. ನಾನು ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇಲ್ಲ. ಅವ್ರು ಮಾಡಿರೋ ಪರ್ಪಸ್ ಏನು ನೋಡಿದ್ರೆ ಸರ್, ಮೊಬೈಲ್ ಇವೆಲ್ಲ ಬಿಟ್ಬಿಡ್ರಿ ಸರ್. ಗಾಂಜಾ ತಪ್ಪಲು ಅದೆಲ್ಲ ಬಿಡ್ರಿ. ಮೊಬೈಲ್ ಅಂತ ನೀವ್ ಹೇಗೆ ಹೇಳ್ತೀರಾ? ಪೆನ್ ಡ್ರೈವ್ ಇಂದ ಕೂಡ ವಿಡಿಯೋ ಮಾಡಬಹುದು. ಪೆನ್ ಡ್ರೈವ್ ಇಂದ ಮಾಡಬಹುದು. ಸಾರಿ, ಪೆನ್ ಡ್ರೈವ್ ಅಂತ ಪೆನ್ ಕ್ಯಾಮ್ರಾ ಕೂಡ ಶೂಟ್ ಮಾಡಬಹುದು. ಅಲ್ಲ, ಪೆನ್ ಕ್ಯಾಮ್ರಾ ನಿಮ್ಗೆ ಹೆಂಗ್ ಪೆನ್ ಬಿಡ್ತಾರ? ಅದನ್ನೇ ಹೇಳಿದ್ರಿ ನಿಮ್ಗೆ. ಹೊರಗಡೆ ಥ್ರೋನು ಕೂಡ ಆಗ್ಬೋದು ಅಂತ ಹೇಳಿದ್ರೆ ನಿಮ್ಗೆ. ಅಲ್ಲ, ಸೆಲ್ಫಿ ಫೋಟೋಸ್ ಎಲ್ಲ ಇದೆ ಸರ್. ಸೆಲ್ಫಿ ಫೋಟೋಸ್ ಎಲ್ಲ ಯಾಕೆ ಪೆನ್ ಕ್ಯಾಮ್ರಾದಲ್ಲಿ ಆಗ್ಬಾರ್ದು ಅಂತ ಇದೆಯಾ? ಟೋಟಲಿ ಇದರಲ್ಲಿ ಏನು ತಪ್ಪಿಲ್ಲ ಅಂತನಾ? ತಪ್ಪಿಲ್ಲ ಅಂತಲ್ಲ, ನಾನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಖಂಡಿತ ತಪ್ಪಾಗಿದೆ. ನಮ್ಮ ಸಿಬ್ಬಂದಿಗಳದ್ದು ಕೂಡ ಲೋಪದೋಷಗಳಿದಾವೆ, ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಆ ಬಂದಿಗಳು ಏನು ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಈಗಾಗಲೇ ತಗೊಂಡಿದ್ದೀವಿ. FIR ದರ್ಜ್ ಆಗಿದೆ. NDPS ಕೇಸನ್ನು ಕೂಡ ಮಾಡಿದ್ದೀವಿ. ನಮ್ಮ ಪ್ರಿಸನ್ ಆಕ್ಟ್ ಅಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಕೂಡ ನಾವು ಕೇಸ್ ಮಾಡಿ. ನೀವೇ ಹೇಳ್ತಾ ಇದ್ರಲ್ಲ, ನೀವ್ ಹೇಳಿದ್ರಲ್ಲ, ನೆಕ್ಸ್ಟ್ ಅದನ್ನ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ. ಅದನ್ನ ಏನು NDPS ಕೇಸ್ ಇದ್ರೆ ಅದೇ ಇದಾಗುತ್ತೆ. ಅದನ್ನ ಗಾಂಜಾನೇ ಬಳಸಿದ್ರೆ ಅವನು ಖಂಡಿತವಲ್ಲದು ಅಶೋಕ್ ನಗರ PS ಅಲ್ಲಿ ಒಟ್ಟು 10 ಜನದ ಮೇಲೆ ನಾವೇನೋ ಕಂಪ್ಲೇಂಟ್ ಮಾಡಿ 132 ಇವತ್ತು ಸಂಜೆ ಒಳಗಡೆ ಖಂಡಿತವಲ್ಲೂ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಸಂಜೆ ಒಳಗಡೆ ಸಾಹೇಬರು ಖಂಡಿತವಲ್ಲೂ ಬೇಗ ಅದನ್ನ ಇದ್ರ ಬಗ್ಗೆ ಕ್ರಮ ಆಗುತ್ತೆ. ಖಂಡಿತವಲ್ಲ ಸರ್. ಈಗ ಸಾಹೇಬರು ಬಂದ್ಮೇಲೆ ಏನಾದ್ರು ಆಗ್ತಾ ಇದೆಯಾ? ಸಾಹೇಬ್ ಹೋದ್ರು ಅಂತಲ್ಲ ಸರ್, ಒಟ್ಟು ಆಗಿದೆ ಅಲ್ವಾ? ತಪ್ಪಾಗಿದೆ ಸರ್. ನೀವು ಈ ರೀತಿ ಕೇಳ್ಬೇಡ್ರಿ. ಹೌದಲ್ಲ, ತಪ್ಪಾಗಿದೆ. ನಾನು ನಿಮ್ಗೆ ಅದನ್ನ ಬಿಗಿನಿಂಗ್ ಇಂದ ಅದನ್ನ ಹೇಳ್ತಾ ಇದ್ದೀನಿ. ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ತಪ್ಪಾಗಿದೆ, ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದೀವಲ್ಲ ನಾನು. ಸರ್, ಈಗ ಮಣ್ಣು ನೋಡಿದ್ರೆ ಗಲಾಟೆ ಆದ್ಮೇಲೆ ನೀವು ಎಚ್ಚೆತ್ಕೊಳ್ಬೇಕಾಗಿದೆ ಸರ್. ಹೊಡೆದಾಡ್ತಾರೆ, ಅದೇ ಕೊಲೆ ಆರೋಪಿಗಳನ್ನ ಹೊಡೆದಾಡ್ತಾರೆ. ಹೊಡೆದಾಟ ಆಗಿಲ್ಲ. ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ ಸರ್ ಅವ್ರನ್ನ? ಈಗ ನೀವು ಅದೇ ಪ್ರಶ್ನೆ ನೀವು ಇವತ್ತು ಕೇಳ್ತಾ ಇದ್ರಿ. ನಾನು ನಿಮಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ. ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀನಿ ಬೇಕಾದ್ರೆ. ಅವ್ರು ಗಲಾಟೆ ಆಗಿಲ್ಲ, ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ನಾವು ಶಿಫ್ಟ್ ಮಾಡಿದೀವಿ. ಗಲಾಟೆ ಆಗಿಲ್ಲ,
ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಿಮಗೆ, ಗಲಾಟೆ ಆಗಿಲ್ಲ. ಸಿಬ್ಬಂದಿ ಮೇಲಿನ ದ್ವೇಷಕ್ಕೋಸ್ಕರ ಈ ತರ ವಿಡಿಯೋ ಹೌದೌದು. ಅವರೇ ಮಾಡ್ತಿದ್ದಾರೆ ಹೌದೌದು. ಅನ್ನೋ ಒಂದು ಆರೋಪ. 2024ನೇ ಇಸ್ವಿನಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದ ನಂತರ ಏನು ಅವನು ಪ್ರಜ್ವಲ್ ಬಿಂಶಿ ಅಂತ ಹೇಳಿ 24 ಅಲ್ಲಿ ಅವನು ಏನು ಸಿಬ್ಬಂದಿ ಮೇಲೆ ಗಲಾಟೆ ಮಾಡ್ತಾನೆ. ಗಲಾಟೆ ಆದ್ಮೇಲೆ ಅವನು ಈ ರೀತಿ ಇದನ್ನು ಮಾಡಬೇಕು ಅಂತೇಳಿ ಒಂದು ಸಂಚು ಮಾಡ್ಕೊಂಡೆ ಪ್ರಜ್ವಲ್. ಅವನೇ ವಿಡಿಯೋ ವೈರಲ್ ಮಾಡಿರೋದು. ಹೌದೌದು, ಅವನೇ ವಿಡಿಯೋ ವೈರಲ್ ಮಾಡಿರ್ಬೋದು ಅಂತ ಹೇಳಿ ಈಗ ನಮ್ಮ ಮೇಲ್ನೋಟಕ್ಕೆ ಅಂತ ತಿಳಿದು ಬಂದಿದೆ. ದುರುದ್ದೇಶ ಇಟ್ಕೊಂಡು ಈ ತರ ಮಾಡಿದ್ರಂತ ಏನ್ ದುರುದ್ದೇಶ ಇಟ್ಕೊಂಡು ಮಾಡಿದ್ರು ಸರ್? ಅದು ನಿಮ್ಮ ಈಗ ಹೇಳೋದಲ್ಲ ಸ್ವಾಮಿ, ಈಗ ನಿಮಗೀಗ ನಮ್ಮ ಇಲಾಖೆ ಕೆಟ್ಟಸ್ ತರಬೇಕು ಅಂತ ಒಂದು, ನಮ್ಮ ಸಿಬ್ಬಂದಿಗಳ ಮೇಲೆ ಅವರು ಸೇಡ್ ತೀರಿಸ್ಕೊಳ್ಬೇಕು ಅಂತ ಒಂದು, ಮತ್ತು ನಾವೇನೀಗ ಸಾಹೇಬರು ಬಂದ ನಂತರ ಒಂದು ಎಲ್ಲ ಕಾರ್ಯಗಳನ್ನ ಸ್ವಚ್ಛ ಮಾಡಬೇಕು ಅಂತ ಹೇಳಿ ಒಂದು ಅಭಿಯಾನ ಕೈಗೊಂಡಿದ್ದೀವಿ. ಅದಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೂ ಕೂಡ ಮಾಡಿರ್ಬೋದು, ಯಾರು ಬೇಕಾದ್ರೂ ಮಾಡಿರ್ಬೋದು. ಸಾಹೇಬರು ತೇಜೋವಧೆ ಮಾಡಬೇಕು ಅಂತಲೂ ಕೂಡ ಮಾಡಿರ್ಬೋದು. ನಮ್ಮ ಇಲಾಖೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರ್ಬೋದು. ಕೆಟ್ಟದ್ರೆ ಹುಡುಕೊಳ್ತಾ ಹೋದ್ರೆ ಅದಕ್ಕೆ ದೇರ್ ಇಸ್ ನೋ ಸೊಲ್ಯೂಷನ್. ಒಳ್ಳೇದು ಕೂಡ ಹುಡುಕ್ಬೇಕಾಗುತ್ತೆ. ಅಭಿಷೇಕ್ ಜಾಧವ್ ಈಗ ನೀವು ನಿಮಗೆ ನಾನು ನಿಮ್ಗೊಂದು ಸರಳವಾದ ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಗೆ ಇದನ್ನ ಪರಿಶೀಲನೆ ಮಾಡಿದ್ರೆ ನಿಮ್ಗೆ ಸುದ್ದಿ ಹಾಕಿದ್ವಿ, ನೀವು ಪರಿಶೀಲನೆ ಮಾಡ್ಬಿಟ್ಟು ನೀವೇನಾದ್ರೂ ನಮ್ಗೆ ಏನಾದ್ರು ಕೊಟ್ಟಿದ್ರೆ ನಾವೇ ಕ್ರಮ ತಗೊಳ್ತಾ ಇದ್ವಿ. ಪರಿಶೀಲನೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ ಸರ್. ಇಲ್ಲ, ಈಗ ಪರಿಶೀಲನೆ ಮಾಡೋ ಜವಾಬ್ದಾರಿ ಅಲ್ಲ, ಸುದ್ದಿ ಮಾಡೋದು ಜವಾಬ್ದಾರಿ ಸರ್. ತಪ್ಪು ಮಾತಾಡ್ತಿಲ್ಲ ಸರ್. ನಾನ್ ತಪ್ಪು ಮಾತಾಡ್ತಲ್ಲ, ನಾನ್ ತಪ್ಪು ನಮ್ದು ಮಾಡ್ತಾ ಇಲ್ಲ. ಪರಿಶೀಲನೆ ಮಾಡೋ ಕೆಲಸ ನಮ್ದಲ್ಲ, ಸುದ್ದಿ ಮಾಡೋ ಕೆಲಸ ನಮ್ದು. ನಾವು ಸುದ್ದಿ ಮಾಡಿದ್ರೆ ಸರ್ ನಾವ್ ಹೇಳಂದ್ರೆ ಸರ್ ಒಳಗಡೆ ಏನೇನ್ ಸಮಸ್ಯೆ ಆಗುತ್ತೆ ಮತ್ತೆ ಹೆಂಗೆ ಪರಿಶೀಲನೆ ಮಾಡಿದ್ದಾರೆ? ಈಗ ನೀವು ಅದು ಡಿಸೆಂಬರ್ ಪಬ್ಲಿಕ್ ಸರ್ ನಾ ಕೇಳಿ ಈಗ ಡಿಸೆಂಬರ್ ಇದೆ. ಸರ್ ನಮ್ಮ ಸೋರ್ಸ್ ಪ್ರಕಾರ ನಾವು ತಗೊಂಡೆ ಡಿಸೆಂಬರ್ ಆಗಿದೆ. ಹೆಂಗ್ ಹೇಳ್ತೀವಿ ಸರ್? ಡಿಸೆಂಬರ್ ಅಂತ ಹೆಂಗ್ ಹೇಳ್ತೀರಿ ಸರ್? ಡಿಸೆಂಬರ್ ಅಂತ ನೀವೇನು ಆ ವಿಡಿಯೋ FS ಅಲ್ಲಿ ಕಳಿಸಿದ್ರಾ? ಏನ್ ಸರ್ ಹೆಂಗ್ ಅಂತ ಹೇಳ್ತೀರಿ ಸರ್? ವಿಡಿಯೋ FS ಅಲ್ಲಿ ಕಳಿಸ್ಬೇಕು ಸರ್. ಯಾವಾಗ ಡೇಟ್ ನಿಮ್ ಡೇಟ್ ಗೊತ್ತಾಗ್ಬೇಕಾದ್ರೆ ವಿಡಿಯೋ FS ಅಲ್ಲಿ ಕಳಿಸಿದ್ ಮಾತ್ರ ಅದ್ರ ಯಾವಾಗ ನಿಮ್ಗೆ ಗೊತ್ತಾಗಿದೆ ಯಾಕೆ ಕುಂತ್ರಿ ಸರ್? ನಮ್ಗೆ ನೀವೆಲ್ಲ ಹೇಳಿದ ನಂತರ ನಾವೆಲ್ಲ ಪೂರ್ತಿ ವೆರಿಫೈ ಮಾಡಿದ್ವಿ, ಕ್ರಾಸ್ ಚೆಕ್ ಮಾಡಿದ್ವಿ, ನಮ್ಮ ಸಿಬ್ಬಂದಿಗಳನ್ನ ಕೇಳಿದ್ವಿ, ಮತ್ತೆ ಬಂದಿಗಳನ್ನವ್ರು ಯಾರು ಇದ್ರಲ್ಲ ಅವ್ರನ್ನು ಕೂಡ ಕೇಳಿದ್ವಿ ನಾವು. ಸೊ ಅದಾಗಿರೋದು ಡಿಸೆಂಬರ್ ತಿಂಗಳಲ್ಲಿ. ಗೊತ್ತಿಲ್ಲ. ಈಗ ಅಲೋಕ್ ಕುಮಾರ್ ಸರ್ ಇಲ್ಲಿ ಭೇಟಿ ಕೊಟ್ಟಿದ್ರು, ಅವಾಗ ಅವ್ರ ಗಮನಕ್ಕೆ ಇರ್ಬೇಕಲ್ಲ ಇಂತ ದೊಡ್ಡ ಪ್ರಕರಣ ಹಿಂಗಾಗಿ. ನೀವ್ ಹೇಳಿದಾಗ ನಮ್ಗೆ ಗೊತ್ತಾಗಿರೋದು ನಮ್ಗೆ ಅದು. ನಾವು ಹೇಳ್ದಾಗ ನಡೆಯಲ್ಲ ಅಂತ ಹೇಳಿದ್ರಲ್ಲ ಸರ್. ನೀವು ಆ ರೀತಿ ಹೇಳಿಲ್ಲ. ನೀವು ಇವತ್ತು ನಡೀತಾ ಇದೆ ಅಂತ ಹೇಳಿದ್ರಿ. ನೀವು ಇದು ಹಿಂದಿನ ಸುದ್ದಿ ನೀವು ಹೇಳ್ಬೋದಿತ್ತು. ಹಿಂದಿನ ಸುದ್ದಿ ನೀವು ಹೇಳ್ಬೋದಿತ್ತು. ಹಿಂದಿನ ಸುದ್ದಿ ನೀವು ಈ ರೀತಿ ಆಗಿತ್ತು ಅಂತ ಹೇಳಿದ್ರೆ ನಾವು ಕ್ರಮ ತಗೋ ಸಾಹೇಬ್ರ ಅವತ್ತು ಕ್ರಮ ತಗೊಳ್ತೀವಿ. ಏನ್ ನಡೆದಿಲ್ಲ ಅಂತ ನೀವು ಉತ್ತರ ಕೊಟ್ಟರು ಸರ್, ನಿಮ್ಮ ಸಿಬ್ಬಂದಿಗಳು ಉತ್ತರ ಕೊಟ್ರಲ್ಲ ಸರ್, ಇಲ್ಲಿ ಏನ್ ಆಗಿಲ್ಲ ಅಂತ ಹೇಳಿ. ಬೇಗ ಯಾವಾಗ ಅಂತ ಕೇಳಿ ವಿಡಿಯೋ ಐತೆ ಸರ್ ನಮ್ಮ ಹತ್ರ. ಕೊಡಿ, ಕ್ರಮ ತಗೊಳ್ತೀವಿ. ಕ್ರಮ ತಗೊಳ್ತೀವಿ. ಈ ವಿಡಿಯೋದಲ್ಲಿ ಇದಾರಲ್ಲ ಅಭಿಷೇಕ್ ಜಾಧವ್ ಅವ್ರನ್ನೆಲ್ಲ ವಿಚಾರಣೆ ಮಾಡಿದ್ರೆ ಹೌದು, ಏನ್ ಹೇಳ್ತಾರೆ ಸರ್ ಅವರು? ಅವ್ರು ಅದೇ ರೀತಿ ಹೇಳೋದು. ಅವರು ಇದಾರೆ ಏನ್ ಹೇಳ್ತಾರೆ ಸರ್ ಅವರು? ಅವರು ಏನು ಅವ್ರು ಹೇಳೋದು ಇಷ್ಟೇನೆ. ಅವರು ನಮ್ಮ ಸಿಬ್ಬಂದಿಗಳ ಜೊತೆ ಏನು ಗಲಾಟೆ ಆಯಿತು, ಗಲಾಟೆ ಆಗಿದ್ದ ಕಾರಣಕ್ಕೋಸ್ಕರ ನಾನು ಏನಾದ್ರು ತೊಂದರೆ ಕೊಡ್ತೀನಿ ಅಂತ ಹೇಳಿ ಅವ್ನು ಹೇಳ್ತಾ ಇದ್ದ, ಅವ್ನು ಮಾಡಿದಾನೆ ಅವನು ಅಂತ ಹೇಳ್ತಾರೆ. ಒಪ್ಕೊಂಡು ಅಲ್ಲಲ್ಲ ಗಾಂಜಾ ಬಂದಿದೆ ಅಂತ ಹೇಳಿ ಅವರೇ ಹೇಳ್ತಾರೆ. ಅವ್ರು ಬೇರೆ ರೀತಿ ಹೇಳ್ತಾರೆ. ಅವ್ರು ವರ್ಷ ಒಪ್ಪಲ್ಲ ನಾನು. ಏನ್ ಹೇಳ್ತಾರೆ ಸರ್? ಅವ್ರು ಮರದೆಲ್ಲ ತಂದು ಹಾಕಿದಾರೆ ಅಂತ ಹೇಳ್ತಾರೆ. ನಾನು ಒಪ್ಪಲ್ಲ ನಾನು ಸರ್. ಈಗ ಸರ್ ಅದನ್ನ ನಾನು ಒಪ್ಪಲ್ಲ. ನಾನು ಅದನ್ನ ಏನೋ ಇರ್ಬೋದು, ಗೊತ್ತಿಲ್ಲ ಏನು ಅಂತ. ಸರ್ ಈ ವಿಡಿಯೋ ನೋಡಿದಾಗ ಈ ಜೈಲ್ ಎಲ್ಲ ನಡೀತಾ ಅನ್ನೋದೊಂದು, ಯಾಕಂದ್ರೆ ಸರ್ ಬೇರೆ